ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 78ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಹಾಗೂ ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾಡ್ ಬರಬೇಕು, ಆಮೇಲೆ ಬೀನ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಹ್ಯಾಡ್, ಆಮೇಲೆ ನಾಟ್, ಆಮೇಲೆ ಬೀನ್, ಆಮೇಲೆ ವರ್ಬಿನ ING ರೂಪ. ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಹ್ಯಾಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಬೀನ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಮೊದಲು ಹ್ಯಾಡ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಬೀನ್, ಆಮೇಲೆ ವರ್ಬಿನ ING ರೂಪ. ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ತಾಯಿ ಅವನನ್ನು ನೋಡಿದಾಗ ಅವನು ಚಾಕ್ಲೇಟ್ ತಿನ್ನುತ್ತಿದ್ದನು. He had been eating chocolates when mom saw him. ಆಯಿತಾ? ಈಗ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಅವನು ಚಾಕ್ಲೇಟ್ ತಿಂತಾ ಇದ್ದ. ಒಂದು ಚಾಕ್ಲೇಟ್ ತಿಂದ, ಎರಡು ಚಾಕ್ಲೇಟ್ ತಿಂದ, ಮೂರು ಚಾಕ್ಲೇಟ್ ತಿಂದ, ಅಥವಾ ಉದ್ದ ಚಾಕ್ಲೇಟ್ ಆಗಿದ್ದರೆ ಒಂದು ತುಂಡು ತಿಂದ, ಎರಡು ತುಂಡು ತಿಂದ, ಮೂರು ತುಂಡು ತಿಂದ. ಹೀಗೆ ಅವನು ಚಾಕ್ಲೇಟ್ ತಿನ್ನುತ್ತಾ ಇದ್ದನು. ಅವನು ತಿನ್ನುತ್ತಾ ಇದ್ದಾಗ ಅವನ ತಾಯಿ ನೋಡಿದರು. ಆಯಿತಾ? ಅವನು ತಿನ್ನುತ್ತಾ ಇದ್ದ, ಅವನು ತಿಂತಾ ಇದ್ದಾಗ ಅವನ ತಾಯಿ ನೋಡಿದರು. ಇದನ್ನು ನಾವು ತಾಯಿ ಅವನನ್ನು ನೋಡಿದಾಗ ಅವನು ಚಾಕ್ಲೇಟ್ ತಿನ್ನುತ್ತಿದ್ದನು ಅಂತ ಹೇಳ್ತೇವೆ. ಸರಿ ಅಲ್ವಾ? ಇದನ್ನು ಇಂಗ್ಲಿಷ್ನಲ್ಲಿ he had been eating chocolates when mom saw him ಅಂತ ಹೇಳ್ತೇವೆ. he ಅಂದರೆ ಅವನು, had been eating ಅಂದರೆ ತಿನ್ನುತ್ತಾ ಇದ್ದನು, ಚಾಕ್ಲೇಟ್ಸ್ ಅಂದರೆ ಚಾಕ್ಲೇಟ್ಗಳನ್ನು, when mom saw him ತಾಯಿ ಅವನನ್ನು ನೋಡಿದಾಗ. ಸರಿನಾ? ಈಗ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಆಯಿತಾ? ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಇಂಥ ಸಂದರ್ಭಗಳಲ್ಲಿಯೇ ಬಳಸುವಂಥದ್ದು. ಎಂಥ ಸಂದರ್ಭಗಳು? ಯಾವುದೋ ಒಂದು ಕೆಲಸ ನಡೆಯುತ್ತಿದ್ದಾಗ ಇನ್ನೊಂದು ಯಾವುದೋ ಒಂದು ಕೆಲಸ ಆಯಿತು ಅಂತ ಹೇಳಲಿಕ್ಕೆ. ಇಲ್ಲಿ ಅವನು ಚಾಕ್ಲೇಟ್ ತಿನ್ನುತ್ತಾ ಇದ್ದನು, ಇದು ಒಂದು ಕ್ರಿಯೆ. ಇದು ನಡೆಯುತ್ತಾ ಇತ್ತು. ಇದು ನಡೆಯುತ್ತಿದ್ದಾಗ ತಾಯಿ ನೋಡಿದರು, ಇದು ಎರಡನೆಯ ಕ್ರಿಯೆ. ಸರಿನಾ? ಸೊ ಈ ರೀತಿ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇರ್ತದೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರ್ತದೆ. ಸರಿನಾ? ನೆಕ್ಸ್ಟ್, ನನಗೆ ಬಡ್ತಿ ಸಿಕ್ಕಾಗ 5 ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನಾನು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ಕಂಪನಿಯಲ್ಲಿ. ಮಾಡ್ತಾ ಇದ್ದೆ ಅಂದರೆ ಏನರ್ಥ? ಮಾಡ್ತಾ ಇದ್ದೆ, ಆ ಬಡ್ತಿ ಸಿಗುವಾಗ ಕೂಡ ಮಾಡ್ತಿದ್ದೆ ಅಂತ. ಆಯಿತಾ? ನಾನು 5 ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಆವಾಗ ನನಗೆ ಬಡ್ತಿ ಸಿಕ್ತು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಈ ವಾಕ್ಯವನ್ನು ನೋಡಿ ಅದನ್ನು ಅನುವಾದ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಇದು ಏನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅನುವಾದ ಮಾಡಿದರೆ ಸುಲಭ ಆಗ್ತದೆ. ಐ ಹ್ಯಾಡ್ ಬೀನ್ ವರ್ಕಿಂಗ್ ಆಟ್ ದಿ ಕಂಪನಿ ಫಾರ್ 5 years ವೆನ್ ಐ ಗಾಟ್ ದಿ ಪ್ರಮೋಷನ್. ಐ ಹ್ಯಾಡ್ ಬೀನ್ ವರ್ಕಿಂಗ್ ಅಂದರೆ ನಾನು ಕೆಲಸ ಮಾಡುತ್ತಾ ಇದ್ದೆ, ಆಟ್ ದಿ ಕಂಪನಿ ಕಂಪನಿಯಲ್ಲಿ, ಫಾರ್ 5 years 5 ವರ್ಷಗಳಿಂದ, ವೆನ್ ಐ ಗಾಟ್ ದಿ ಪ್ರಮೋಷನ್
ನನಗೆ ಪ್ರಮೋಷನ್ ಸಿಕ್ಕಾಗ. ಸರಿನಾ? ಅನಿತಾ ತನ್ನ ಕಾಲು ಮುರಿದುಕೊಳ್ಳುವ ಮೊದಲು ದಿನಕ್ಕೆ 3 ಮೈಲಿ ಓಡುತ್ತಿದ್ದಳು. ಅನಿತಾ ದಿನಕ್ಕೆ 3 ಮೈಲಿ ಓಡ್ತಿದ್ಲು. ಪ್ರತಿದಿನ 3 ಮೈಲಿ ಓಡ್ತಾ ಇದ್ಲು. ಒಂದು ದಿನ ಅವಳಿಗೆ ಕಾಲು ಮುರಿತು. ಈ ರೀತಿ ಹೇಳ್ತಾ ಇದ್ದೇವೆ. ಅನಿತಾ ಹ್ಯಾಡ್ ಬೀನ್ ರನ್ನಿಂಗ್ 3 miles a day ಬಿಫೋರ್ ಶಿ ಬ್ರೋಕ್ ಹರ್ ಲೆಗ್. ಅನಿತಾ ಹ್ಯಾಡ್ ಬೀನ್ ರನ್ನಿಂಗ್ ಅಂದರೆ ಅನಿತಾ ಓಡುತ್ತಿದ್ದಳು 3 miles a day, ದಿನಕ್ಕೆ 3 ಮೈಲಿ. ಬಿಫೋರ್ ಶಿ ಬ್ರೋಕ್ ಹರ್ ಲೆಗ್, ತನ್ನ ಕಾಲು ಮುರಿದುಕೊಳ್ಳುವ ಮೊದಲು. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವುದೋ ಒಂದು ಕ್ರಿಯೆ ನಡೆಯುವಾಗ ಇನ್ನೊಂದು ಕ್ರಿಯೆ ನಡೆಯುತ್ತಿತ್ತು ಅಂತ ಹೇಳಲಿಕ್ಕೆ ಇದನ್ನು ಬಳಸ್ತೇವೆ. ಅಥವಾ ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ನಡೆಯುತ್ತಿತ್ತು ಅಂತ ಹೇಳಲಿಕ್ಕೆ ಇದನ್ನು ಬಳಸ್ತೇವೆ. ಇಲ್ಲಿ ಅದನ್ನೇ ಮಾಡಿದ್ದೇವೆ. ಸರಿ ಅಲ್ವಾ? ನೆಕ್ಸ್ಟ್, ಅಮ್ಮ ಬರುವ ಮೊದಲು ಉಷಾ 1 ಗಂಟೆ ಹಾಡುತ್ತಿದ್ದಳು. ಉಷಾ ಹ್ಯಾಡ್ ಬೀನ್ ಸಿಂಗಿಂಗ್ ಫಾರ್ an hour ಬಿಫೋರ್ ಹರ್ ಮಾಮ್ ಅರೈವ್ಡ್. ಉಷಾ 1 ಗಂಟೆ ಹಾಡು ಹೇಳ್ತಿದ್ಲು. ನಂತರ ಅವಳ ಅಮ್ಮ ಬಂದರು. ಇದನ್ನು ಹೇಳ್ತಾ ಇದ್ದೇವೆ. ಯಾವುದೋ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಯಾವುದೋ ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಿತ್ತು ಅಂತ ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ. ಉಷಾ ಹ್ಯಾಡ್ ಬೀನ್ ಸಿಂಗಿಂಗ್, ಉಷಾ ಹಾಡುತ್ತಿದ್ದಳು. ಫಾರ್ an hour, 1 ಗಂಟೆ. ಬಿಫೋರ್, ಮೊದಲು. ಹರ್ ಮಾಮ್ ಅರೈವ್ಡ್, ಅಮ್ಮ ಬರುವ ಅನ್ನುವ ಅರ್ಥ. ಆಯ್ತಾ? ಬಿಫೋರ್ ಹರ್ ಮಾಮ್ ಅರೈವ್ಡ್ ಅಂದರೆ ಅಮ್ಮ ಬರುವ ಮೊದಲು ಅಂತ. ಸರಿನಾ? ಇಲ್ಲಿ 2 ಕ್ರಿಯೆಗಳು ಇರ್ತವೆ. 2 ಕ್ರಿಯೆಗಳು ಭೂತಕಾಲದಲ್ಲಿ ನಡೆದಾಗಿರ್ತವೆ. ಹಿ ಹ್ಯಾಡ್ ಬೀನ್ ಈಟಿಂಗ್ ಚಾಕ್ಲೇಟ್ಸ್ ಅಂದ್ರೆ ಏನು? ಅವ್ನು ಚಾಕ್ಲೇಟ್ ತಿನ್ನುತ್ತಾ ಇದ್ದ ಅಂತ. ಅಂದರೆ ಭೂತಕಾಲದಲ್ಲಿ ತಿಂತಾ ಇದ್ದ. ವೆನ್ ಮಾಮ್ ಸಾ ಹಿಮ್, ಅಮ್ಮ ನೋಡಿದಾಗ ಅಂದರೆ ಅಮ್ಮ ನೋಡಿ ಆಯಿತು ಅಂತ ಅರ್ಥ. 2 ಕ್ರಿಯೆಗಳು ಭೂತಕಾಲದಲ್ಲಿ ನಡೆದಿರ್ತವೆ. ಸರಿನಾ? ಇಲ್ಲಿ ಕೂಡ ಹಾಗೆ, ಇಲ್ಲಿ ಕೂಡ ಹಾಗೆ, ಇಲ್ಲಿ ಕೂಡ ಹಾಗೆ. ನೆಕ್ಸ್ಟ್, ಇದ್ದಕ್ಕಿದ್ದಂತೆ ನನ್ನ ಕಾರು ಕೆಟ್ಟು ಹೋಯಿತು. ಸಡನ್ಲಿ ಮೈ ಕಾರ್ ಬ್ರೋಕ್ ಡೌನ್. ಕೆಟ್ಟು ಹೋಗೋದಕ್ಕೆ ಬ್ರೇಕ್ ಡೌನ್ ಅಂತ ಹೇಳ್ತೇವೆ. ಬ್ರೋಕ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್. ಸಡನ್ಲಿ ಮೈ ಕಾರ್ ಬ್ರೋಕ್ ಡೌನ್, ಇದ್ದಕ್ಕಿದ್ದಂತೆ ನನ್ನ ಕಾರು ಕೆಟ್ಟು ಹೋಯಿತು. ಐ ವಾಸ್ ನಾಟ್ ಸರ್ಪ್ರೈಸ್ಡ್, ನನಗೆ ಆಶ್ಚರ್ಯವಾಗಲಿಲ್ಲ. ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಫಾರ್ ಅ ಲಾಂಗ್ ಟೈಮ್, ಬಹಳ ದಿನಗಳಿಂದ ಅದು ಸರಿಯಾಗಿ ನಡೆಯುತ್ತಿರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ಅಂದರೆ ಅದು ಸರಿಯಾಗಿ ನಡೆಯುತ್ತಿರಲಿಲ್ಲ, ಚಲಿಸುತ್ತಿರಲಿಲ್ಲ. ಫಾರ್ ಅ ಲಾಂಗ್ ಟೈಮ್, ಬಹಳ ದಿನಗಳಿಂದ ಅಂತ. ಆಯ್ತಾ? ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಅಂದರೆ ಸರಿಯಾಗಿ ನಡೆಯುತ್ತಿರಲಿಲ್ಲ ಅಂತ. ಈಗ ಹಲವಾರು ದಿನಗಳಿಂದ ಕಾರು ಸರಿಯಾಗಿ ನಡೆಯುತ್ತಿರಲಿಲ್ಲ. ಏನಾಯ್ತು ಆಮೇಲೆ? ಇದ್ದಕ್ಕಿದ್ದಂತೆ ಕೆಟ್ಟು ಹೋಯಿತು. ಕಾರು ಕೆಟ್ಟು ಹೋಗುವ ಮೊದಲು ತುಂಬ ದಿನಗಳಿಂದ ಅದು ಸರಿಯಾಗಿ ನಡೆಯುತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೇವೆ. ಆಯ್ತಾ? ಸಡನ್ಲಿ ಮೈ ಕಾರ್ ಬ್ರೋಕ್ ಡೌನ್. ಐ ವಾಸ್ ನಾಟ್ ಸರ್ಪ್ರೈಸ್ಡ್. ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಫಾರ್ ಅ ಲಾಂಗ್ ಟೈಮ್. ಆಯಿತಾ? ಕೆಟ್ಟು ಹೋಗುವ ಮೊದಲು ತುಂಬ ದಿನಗಳಿಂದ ಅದು ಸರಿಯಾಗಿ ನಡೆಯುತ್ತಿರಲಿಲ್ಲ. ನೆಕ್ಸ್ಟ್, ಅನಿತಾ ಹೇಳುವಂಥದ್ದು, ನೀವು ಕರ್ನಾಟಕಕ್ಕೆ ತೆರಳುವ ಮೊದಲು ಎಷ್ಟು ಕಾಲ ಕನ್ನಡ ಅಧ್ಯಯನ ಮಾಡುತ್ತಿದ್ದಿರಿ? ಹೌ ಲಾಂಗ್ ಹ್ಯಾಡ್ ಯು ಬೀನ್ ಸ್ಟಡಿಂಗ್ ಕನ್ನಡ ಬಿಫೋರ್ ಯು ಮೂವ್ ಟು ಕರ್ನಾಟಕ? ನೀವು ಕರ್ನಾಟಕಕ್ಕೆ ಹೋಗುವ ಮೊದಲು ಎಷ್ಟು ಸಮಯ ಕನ್ನಡವನ್ನು ಕಲಿಯುತ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾಳೆ ಅನಿತಾ.
ಆಯಿತಾ? ಹೌ ಲಾಂಗ್ ಅಂದರೆ ಎಷ್ಟು ಕಾಲ. ಹ್ಯಾಡ್ ಯು ಬೀನ್ ಸ್ಟಡಿಂಗ್, ಅಧ್ಯಯನ ಮಾಡುತ್ತಿದ್ರಿ. ಕನ್ನಡ ಬಿಫೋರ್ ಯು ಮೂವ್ಡ್ ಟು ಕರ್ನಾಟಕ, ನೀವು ಕರ್ನಾಟಕಕ್ಕೆ ತೆರಳುವ ಮೊದಲು. ಅದಕ್ಕೆ ಭಾಸ್ಕರ್ ಹೇಳ್ತಾರೆ, ನಾನು ಬಹಳ ದಿನಗಳಿಂದ ಕನ್ನಡ ಅಧ್ಯಯನ ಮಾಡುತ್ತಿರಲಿಲ್ಲ. ಐ ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್ ಕನ್ನಡ ಫಾರ್ ಅ ಲಾಂಗ್ ಟೈಮ್ ಅಥವಾ ಫಾರ್ ವೆರಿ ಲಾಂಗ್. ಅಂದರೆ ಕರ್ನಾಟಕಕ್ಕೆ ಹೋಗುವ ಮೊದಲು ನಾನು ಬಹಳ ದಿನಗಳಿಂದ ಕನ್ನಡ ಅಧ್ಯಯನ ಮಾಡುತ್ತಿರಲಿಲ್ಲ ಅಂತ. ಸರಿನಾ? ಇಲ್ಲಿ ಬರೀ ಈ ವಾಕ್ಯ ಇದೆ, ಆದರೆ ಇದಕ್ಕೆ ಉತ್ತರ. ಸರಿ ಅಲ್ವಾ? ನೆಕ್ಸ್ಟ್, ನಿಮ್ಮ ಅಮ್ಮ ಅಡುಗೆ ಮನೆಗೆ ಬಂದಾಗ ನೀವು ಅವರ ನೆಚ್ಚಿನ ಖಾದ್ಯವನ್ನು ಮಾಡುತ್ತಿದ್ದೀರಾ? ಹ್ಯಾಡ್ ಯು ಬೀನ್ ಕುಕಿಂಗ್ ಯುವರ್ ಮಾಮ್ಸ್ ಫೇವರೆಟ್ ಡಿಶ್ ವೆನ್ ಶಿ ವಾಕ್ಡ್ ಇನ್ ಟು ದ ಕಿಚನ್? ನಿಮ್ಮ ತಾಯಿ ಅಡುಗೆ ಮನೆಗೆ ಬಂದಾಗ ನೀವು ಅವರಿಗೆ ಇಷ್ಟವಾದ ಆಹಾರವನ್ನು ತಯಾರು ಮಾಡ್ತಾ ಇದ್ದಿದ್ರಾ ಅಂತ ಕೇಳ್ತಾ ಇದ್ದೇವೆ. ಹ್ಯಾಡ್ ಯು ಬೀನ್ ಕುಕಿಂಗ್, ನೀವು ಅಡುಗೆ ಮಾಡ್ತಿದ್ರಾ? ಯುವರ್ ಮಾಮ್ಸ್ ಫೇವರೆಟ್ ಡಿಶ್, ನಿಮ್ಮ ತಾಯಿಯ ನೆಚ್ಚಿನ ಖಾದ್ಯವನ್ನು. ವೆನ್ ಶಿ ವಾಕ್ಡ್ ಇನ್ ಟು ದ ಕಿಚನ್, ನಿಮ್ಮ ಅಮ್ಮ ಅಡುಗೆ ಮನೆಗೆ ಬಂದಾಗ. ನೆಕ್ಸ್ಟ್, ಮೋಹನ್ ದುಬೈಗೆ ಹೋಗುವ ಮೊದಲು 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದನೇ? ಹ್ಯಾಡ್ ಮೋಹನ್ ಬೀನ್ ವರ್ಕಿಂಗ್ ಆಟ್ ದಿ ಹಾಸ್ಪಿಟಲ್ ಫಾರ್ ಓವರ್ 2 years ಬಿಫೋರ್ ಹಿ ಲೆಫ್ಟ್ ಫಾರ್ ದುಬೈ? ಮೋಹನ್ ದುಬೈಗೆ ಹೋಗುವ ಮೊದಲು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದ? 2 ವರ್ಷಗಳಿಗಿಂತ ಜಾಸ್ತಿನಾ ಅಂತ ಕೇಳ್ತಾ ಇದ್ದೇವೆ. ಹ್ಯಾಡ್ ಮೋಹನ್ ಬೀನ್ ವರ್ಕಿಂಗ್, ಮೋಹನ್ ಕೆಲಸ ಮಾಡುತ್ತಿದ್ದನೇ ಆಟ್ ದಿ ಹಾಸ್ಪಿಟಲ್, ಆಸ್ಪತ್ರೆಯಲ್ಲಿ. ಫಾರ್ ಓವರ್ 2 years ಅಂದರೆ 2 ವರ್ಷಗಳಿಗಿಂತ ಜಾಸ್ತಿ ಅಂತ. ಬಿಫೋರ್ ಹಿ ಲೆಫ್ಟ್ ಫಾರ್ ದುಬೈ, ದುಬೈಗೆ ಹೋಗುವ ಮೊದಲು. ಆಯ್ತಾ? ಕೊನೆಗೂ ರೈಲು ಬಂದಾಗ ನೀವು 2 ಗಂಟೆಗಳ ಕಾಲ ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಾ ಇದ್ದಿರಲಿಲ್ಲವೇ? ಹ್ಯಾಡಂಟ್ ಯು ಬೀನ್ ವೇಟಿಂಗ್ ಅಟ್ ದಿ ರೈಲ್ವೆ ಸ್ಟೇಷನ್ ಫಾರ್ ಓವರ್ 2 hours ವೆನ್ ದ ಟ್ರೈನ್ ಫೈನಲಿ ಅರೈವ್ಡ್? ಇದನ್ನು ಓದಿದಾಗ ಅನುವಾದ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಇದು ಏನು ಹೇಳ್ತಾ ಇದೆ ಅಂದರೆ, 2 ಗಂಟೆಗಳ ಕಾಲ ಅದಕ್ಕಿಂತ ಜಾಸ್ತಿ ನೀವು ಕಾಯ್ತಾ ಇದ್ದಿದ್ರಿ. ಎಲ್ಲಿ? ರೈಲ್ವೆ ಸ್ಟೇಷನಲ್ಲಿ. ಆಮೇಲೆ ರೈಲು ಬಂತು, ಕೊನೆಗೂ ರೈಲು ಬಂತು ಅಂತ. ಕೊನೆಗೂ ರೈಲು ಬಂದಾಗ ನೀವು 2 ಗಂಟೆಗಳ ಕಾಲ ಅಥವಾ ಅದಕ್ಕಿಂತ ಜಾಸ್ತಿ ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಾ ಇದ್ದಿರಲಿಲ್ವೇ ಅಂತ ಕೇಳ್ತಾ ಇದ್ದೇವೆ. ಹ್ಯಾಡಂಟ್ ಯು ಬೀನ್ ವೇಟಿಂಗ್, ನೀವು ಕಾಯುತ್ತಾ ಇದ್ದಿರಲಿಲ್ವೇ? ಆಟ್ ದ ರೈಲ್ವೆ ಸ್ಟೇಷನ್, ರೈಲ್ವೆ ಸ್ಟೇಷನ್ನಲ್ಲಿ. ಫಾರ್ ಓವರ್ 2 hours, 2 ಗಂಟೆಗಳ ಕಾಲ. ಓವರ್ ಅಂದರೆ ಅದಕ್ಕಿಂತ ಜಾಸ್ತಿ ಅಂತ. ವೆನ್ ದ ಟ್ರೈನ್ ಫೈನಲಿ ಅರೈವ್ಡ್, ಕೊನೆಗೂ ರೈಲು ಬಂದಾಗ. ಆಯಿತಾ? ವ್ಯವಸ್ಥಾಪಕರನ್ನು ಭೇಟಿಯಾಗಲು ನೀವು ಎಷ್ಟು ಸಮಯದಿಂದ ಅಲ್ಲಿ ನಿಂತಿದ್ದಿರಿ? ಹೌ ಲಾಂಗ್ ಹ್ಯಾಡ್ ಯು ಬೀನ್ ಸ್ಟ್ಯಾಂಡಿಂಗ್ ದೇರ್ ಟು ಮೀಟ್ ದಿ ಮ್ಯಾನೇಜರ್? ಮ್ಯಾನೇಜರನ್ನು ಮೀಟ್ ಮಾಡಲಿಕ್ಕೆ ಎಷ್ಟು ಟೈಮಿಂದ ನೀವು ನಿಂತಿದ್ರಿ? ಹೌ ಲಾಂಗ್ ಅಂದರೆ ಎಷ್ಟು ಸಮಯದಿಂದ. ಹೌ ಲಾಂಗ್ ಹ್ಯಾಡ್ ಯು ಬೀನ್ ಸ್ಟ್ಯಾಂಡಿಂಗ್, ಎಷ್ಟು ಸಮಯದಿಂದ ನಿಂತಿದ್ದೀರಿ. ದೇರ್ ಅಂದರೆ ಅಲ್ಲಿ. ಟು ಮೀಟ್ ದಿ ಮ್ಯಾನೇಜರ್, ವ್ಯವಸ್ಥಾಪಕರನ್ನು ಭೇಟಿಯಾಗಲು. ಕೊನೆಗೂ ಮಾಲೀಕರು ಮನೆಗೆ ಬಂದು ಆಹಾರ ನೀಡುವವರೆಗೂ ನಾಯಿಗಳು ನಿರಂತರವಾಗಿ ಬೊಗಳುತ್ತಿದ್ದವು. ನಾಯಿಗಳು ಬೊಗಳ್ತಾ ಇದ್ದು. ಕೊನೆಗೆ ಮಾಲೀಕರು ಬಂದು ಆಹಾರವನ್ನು ಕೊಟ್ಟರು. ಆಯಿತಾ?
ದ ಡಾಗ್ಸ್ ಹ್ಯಾಡ್ ಬೀನ್ ಬಾರ್ಕಿಂಗ್ ಕಂಟಿನ್ಯೂಸ್ಲಿ ಅಂಟಿಲ್ ದ ಓನರ್ ಫೈನಲಿ ಕೇಮ್ ಹೋಮ್ ಆ್ಯಂಡ್ ಫೆಡ್ ದೆಮ್. ದ ಡಾಗ್ಸ್ ಹ್ಯಾಡ್ ಬೀನ್ ಬಾರ್ಕಿಂಗ್, ನಾಯಿಗಳು ಬೊಗಳುತ್ತಿದ್ದವು, ಕಂಟಿನ್ಯೂಸ್ಲಿ ನಿರಂತರವಾಗಿ, ಅಂಟಿಲ್ ದಿ ಓನರ್ ಫೈನಲಿ ಕೇಮ್ ಹೋಮ್ ಆ್ಯಂಡ್ ಫೆಡ್ ದೆಮ್, ಕೊನೆಗೂ ಮಾಲೀಕರು ಮನೆಗೆ ಬಂದು ಆಹಾರ ನೀಡುವವರೆಗೂ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈ ದೊಡ್ಡ ದೊಡ್ಡ ವಾಕ್ಯಗಳನ್ನು ನೋಡಿ ನಿಮಗೆ ತಲೆಬಿಸಿ ಆಗ್ಬೋದು, ಹೆದರಿಕೆ ಆಗ್ಬೋದು, ಇದನ್ನು ಹೇಗೆ ರಚಿಸಬೇಕು ಅಂಥೇಳಿ. ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರ್ತದೆ ನಿಮಗೆ, ಆಯಿತಾ? ಹೆದರಬೇಡಿ. ನೆಕ್ಸ್ಟ್, ಕಾಸ್ ಆ್ಯಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮವನ್ನು ಹೇಳಲಿಕ್ಕೆ ನಾವು ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಉದಾಹರಣೆಗೆ, 3 ದಿನಗಳಿಂದ ನಿರಂತರ ಪ್ರಯಾಣ ಮಾಡಿದ್ದರಿಂದ ರವಿ ಸಂಪೂರ್ಣ ಸುಸ್ತಾಗಿದ್ದ. ರವಿ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಆಸ್ ಹಿ ಹ್ಯಾಡ್ ಬೀನ್ ಟ್ರಾವೆಲಿಂಗ್ ಕಂಟಿನ್ಯೂಸ್ಲಿ ಫಾರ್ 3 days. 3 ದಿನಗಳಿಂದ ನಿರಂತರವಾಗಿ ಪ್ರಯಾಣಿಸುತ್ತಿದ್ದ. ಯಾರೋ? ರವಿ. ಇದು ಕಾರಣ. ಇದರಿಂದ ಏನಾಯಿತು? ರವಿ ಸಂಪೂರ್ಣ ಸುಸ್ತಾಗಿದ್ದ. ಇದು ಪರಿಣಾಮ. ಆಯಿತಾ? ರವಿ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ರವಿ ಸಂಪೂರ್ಣ ಸುಸ್ತಾಗಿದ್ದ. ಆಸ್ ಹಿ ಹ್ಯಾಡ್ ಬೀನ್ ಟ್ರಾವೆಲಿಂಗ್ ಕಂಟಿನ್ಯೂಸ್ಲಿ ಫಾರ್ 3 days. 3 ದಿನಗಳಿಂದ ನಿರಂತರ ಪ್ರಯಾಣ ಮಾಡಿದ್ದರಿಂದ, ಮಾಡುತ್ತಾ ಇದ್ದಿದ್ದರಿಂದ. ಸರಿನಾ? ಮಾಡುತ್ತಾ ಇದ್ದಿದ್ದರಿಂದ ಅಂತ ಬರ್ತದೆ. ನೆಕ್ಸ್ಟ್, ಇಡೀ ದಿನ ಅವರಿಗಾಗಿ ಕಾಯುತ್ತಿದ್ದ ರಶ್ಮಿಗೆ ಕೋಪ ಬಂದಿತ್ತು. ರಶ್ಮಿ ವಾಸ್ ಆಂಗ್ರಿ ಬಿಕಾಸ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದೆಮ್ ದ ಹೋಲ್ ಡೇ. ರಶ್ಮಿ ಅವರಿಗೋಸ್ಕರ ಕಾಯ್ತಾ ಇದ್ಲು ಇಡೀ ದಿನ, ಅದಕ್ಕೆ ಅವಳಿಗೆ ಕೋಪ ಬಂದಿತ್ತು. ರಶ್ಮಿ ವಾಸ್ ಆಂಗ್ರಿ, ರಶ್ಮಿಗೆ ಕೋಪ ಬಂದಿತ್ತು. ಬಿಕಾಸ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದೆಮ್ ದ ಹೋಲ್ ಡೇ, ಯಾಕಂದರೆ ಇಡೀ ದಿನ ಅವರಿಗಾಗಿ ಅವಳು ಕಾಯುತ್ತಾ ಇದ್ದಳು. ಆಯಿತಾ? ಪೂರ್ಣಿಮಾ ಅವರು ತರಗತಿಗೆ ಹಾಜರಾಗದ ಕಾರಣ ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು. ಪೂರ್ಣಿಮಾ ಅವರು ತರಗತಿಗೆ ಹಾಜರಾಗಲಿಲ್ಲ. ಕಾರಣ, ಇದರಿಂದ ಏನಾಯಿತು? ಪರಿಣಾಮ ಏನು? ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು. ಪೂರ್ಣಿಮಾ failed the final test because she had not been attending class. ಆಯಿತಾ? ಪೂರ್ಣಿಮಾ failed the final test. ಪೂರ್ಣಿಮಾ ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು. ಬಿಕಾಸ್, ಯಾವ ಕಾರಣದಿಂದ? she had not been attending class. ಪೂರ್ಣಿಮಾ ಅವರು ತರಗತಿಗೆ ಹಾಜರಾಗದ ಕಾರಣ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯಿತಾ? ಸರಿ, ಈಗ ನಿಮಗೊಂದು ಎಕ್ಸಸೈಸ್. ಆದಷ್ಟು ಈ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸ್ತೇನೆ. ಇವು ಉತ್ತರಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.